ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಚೇತನ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಇದು ನಿನ್ನೆ ಮಧ್ಯಾಹ್ನದ ವಿಡಿಯೋ, ಅಂದರೆ ನಿನ್ನೆ ವಿಡಿಯೋ ಏನು ಹಾಕಿದ್ದೀನಲ್ಲ ಅದ್ರ ಕಂಟಿನ್ಯೂ. ನಿನ್ನೆ ಬೆಳಗ್ಗೆವರೆಗೂ ಹಾಕಿದ್ದೀನಿ ಆ ವಿಡಿಯೋ. ಇದು ಮಧ್ಯಾಹ್ನ ಮೇಲೆ ನಾನು ಆ್ಯಕ್ಚುಲಿ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ, 1.5 ಅವರ್ ಮಲ್ಕೊಂಡಿದ್ದೆ ಅಷ್ಟೇ. ಮಲ್ಕೊಂಡಾದ್ಮೇಲೆ ಬಂದು ಅಮ್ಮ ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ತಾಯಿದ್ರು. ಒಬ್ಬಟ್ಟಿಗೆಲ್ಲ ಅದು ಚಕ್ಲಿಗೆ ಅವ್ರು ರೆಡಿ ಮಾಡ್ತಿದ್ರು. ಟಿಫನ್ ಬಂದು ಪಲಾವ್ ಮತ್ತು ಮೊಸರು ಬಜ್ಜಿ ಮಾಡಿದರು. ಆಮೇಲೆ ಆವಾಗ ಬೆಳಗ್ಗೆ ಇದು ಚಕ್ಲಿ ಮತ್ತು ರವೆ ಉಂಡೆ ಆವಾಗ ಮಾಡಿಟ್ರು. ಆಮೇಲೆ ಒಬ್ಬಟ್ಟಿಗೆ ರೆಡಿ ಮಾಡ್ಕೊಳ್ತಾಯಿದ್ರು. ಇದು ಕಜ್ಜಾಯ. ಈ ಕಜ್ಜಾಯ ಯಾಕೆ ಬ್ಲ್ಯಾಕ್ ಇದೆ ಅಂದರೆ ಇದು ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದ್ರಿಂದ ಕಲರ್ ಆ ಥರ ಆಗಿದೆ. ಆಮೇಲೆ ಕರ್ಜಿಕಾಯಿ, ರವೆ ಉಂಡೆ ಮತ್ತು ಚಕ್ಲಿ ಇಷ್ಟೇ ಮಾಡಿದ್ದು. 4 ತಿಂಡಿ ಮಾಡಿದ್ವಿ. ಆಮೇಲೆ ಮಾಮೂಲಿ ಒಬ್ಬಟ್ಟು ಮಾಡಿದ್ವಿ ಅಷ್ಟೇ ಸಾಕು ಅನ್ನಿಸ್ತೈತೆ. ಏನಕ್ಕಂದರೆ ಯಾಕೋ ಈ ವರ್ಷ ಕೆಲಸ ಸಾಗಲಿಲ್ಲ ಅನ್ನೋದಕ್ಕಿಂತ ಪಾಪು ಇದ್ದವ್ರ ಮನೇಲಿ ಗೊತ್ತಿರುತ್ತೆ ಎಷ್ಟು ಕೆಲಸ ಇರುತ್ತೆ ಅಂತ. ಅದರಲ್ಲೂ ನಮ್ಮಪ್ಪ 3 ಜನ ಇದ್ದಿದ್ದು. ನಮ್ಮಪ್ಪ ಪಾಪುನ ಎತ್ಕೋಬೇಕಿತ್ತು, ನಾವು ಇಬ್ಬರು ಇಲ್ಲಿ ಕೆಲಸ ಮಾಡಬೇಕಿತ್ತು. ಅದರಲ್ಲೂ ಒಬ್ರಿಗೇ ಪಾಪುನ ಒಂದೇ ಸಮ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ. ನಾವು ಅಪ್ಪಂಗೂ ಅವನು ಇದಕ್ಕೆ ಮೈಕೈ ನೋವೆಲ್ಲ ಬರ್ತಾಯಿತ್ತು. ಒಂದು ಸ್ವಲ್ಪ ಹೊತ್ತು ಪಾಪ ಅವರು ಬಂದು ಇದು ಕೆಲಸ ಮಾಡಿಕೊಡೋದು, ಆವಾಗ ನನ್ನ ಕೈಲಿ ಕೊಡೋದು, ಆ ಥರ ಮಾಡ್ತಿದ್ರು. ಅದು ಹಂಗೆ ಮಾಡ್ಕೊತ ಮಧ್ಯಾಹ್ನ ಆದಮೇಲೆ ನಾನು ತಟ್ಟೆಗೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೆ. ಏನೇನು ಮಾಡಿದ್ದೀವಲ್ಲ ಅದೆಲ್ಲ ಜೋಡಿಸ್ಕೊಂಡು ಇಟ್ಟೆ ನಾನು. ಎವ್ರಿ ಇಯರ್ ಹೀಗೇ ನಾವು ಬೆಳಗ್ಗೆನೇ ಎಲ್ಲ ಮಾಡಿದ ತಕ್ಷಣ ಇಡಲ್ಲ. ಏನಕ್ಕಂದರೆ ಫಸ್ಟ್ ನನಗೆ ಕ್ಲೀನಾಗಿ ಪೂಜೆ ಆಗಿಬಿಡ್ಲಿ ಅನ್ನೋದಿರುತ್ತೆ. ಆಮೇಲೆ ಮಧ್ಯಾಹ್ನ ಮೇಲೆ ಈ ಥರ ಎಲ್ಲ ಜೋಡಿಸ್ಬಿಟ್ಟು ಇಡ್ತೀನಿ. ಆಮೇಲೆ ಇನ್ನೊಂದು ಏನಂದರೆ ಲಾಸ್ಟ್ ಒಂದು 3-4 ಇಯರ್ಸಿಂದ ತಿಂಡಿ ಇಡ್ತೀವಲ್ಲ, ಅದಕ್ಕೆ ಇವನ್ ಫುಡ್ ಕವರ್ ಬರುತ್ತಲ್ಲ, ಫುಡ್ಡೆಲ್ಲ ಏನಾದರೂ ಇದ್ದರೆ ಪ್ಯಾಕ್ ಮಾಡೋದು ಆ ಥರದ್ರಲ್ಲಿ ಎಲ್ಲ ಪ್ಯಾಕ್ ಮಾಡಿ ಇಡ್ತೀನಿ. ಏನಕ್ಕಂದರೆ ನಾವು 3 days ಇಡೋದ್ರಿಂದ ಅದು ಸುಮ್ಮನೆ ಅದ್ರ ಮೇಲೆ ಸೊಳ್ಳೆ, ನೊಣ ಆ ಥರ ಎಲ್ಲ ಕೂತ್ಕೊಳ್ಳುತ್ತಲ್ಲ, ಅದಕ್ಕೆ ಆ ಥರ ಎಲ್ಲ ಕೂತ್ಕೋಬಾರ್ದು ಅಂತ ಅಂದ್ಬಿಟ್ಟು ಆ ಥರ ಫುಡ್ ಕವರ್ ಬರುತ್ತಲ್ಲ ಅದನ್ನೆಲ್ಲ ಪ್ಯಾಕ್ ಮಾಡಿರ್ತೀನಿ. ಅದೇ 1 day ಇಡೋರಾದರೆ ಹಂಗೆ ಇಡ್ಬೋದು, ಏನು ಪರವಾಗಿಲ್ಲ. ಏನಕ್ಕಂದರೆ ಬೆಳಗ್ಗೆ ಇಟ್ಟಿರ್ತಾರೆ, ಸಂಜೆ ಎತ್ಬಿಡ್ತಾರೆ. ಬಟ್ ನಾವು 3 days ಇಡೋದ್ರಿಂದ ಅದಕ್ಕೆ ಆ ಥರ ಪ್ಯಾಕ್ ಮಾಡಿರ್ತೀವಿ. ತಿಂಡಿ ಅದೇ ಅಮ್ಮನ್ನ ಕರೆದು ಎಲ್ಲ ಇಟ್ಕೊಂಡು ಪ್ಯಾಕ್ ಮಾಡಬೇಕಿತ್ತು. ಅದು ಸ್ವಲ್ಪ ಒಬ್ಬರೇ ಹಾಕೋದಿದ್ದು ಸ್ವಲ್ಪ ಕಷ್ಟ ಅನಿಸುತ್ತೆ ಪ್ಯಾಕ್ ಮಾಡ್ಬೇಕಾದ್ರೆ. ಅದೇನಕ್ಕಂದರೆ ಅದು ಬಿಚ್ಚಿದ ತಕ್ಷಣ ಅದು ಹಂಗೆ ಶ್ರಿಂಕ್ ಥರ ಆಗಿಬಿಡುತ್ತೆ. ಯಾರಾದರೂ ಆ ಕಡೆ ಇಟ್ಕೊಂಡ್ರೆ ಮಾತ್ರ ಕರೆಕ್ಟಾಗಿ ಹಾಕೋಕ್ಕಾಗೋದು. ಅದಕ್ಕೇ ಅಲ್ಲಿ ಪಾಪ ಅಮ್ಮ ಅಲ್ಲೂ ಕೆಲಸ ಮಾಡ್ತಿದ್ರು, ಈ ಕಡೆ ಬಂದು ಒಂಚೂರು ನನಗೂ ಕೆಲಸ ಮಾಡಿಕೊಡ್ತಿದ್ರು. ನಾವು ಮುಂಚೆನೇ ಏನು ತಿಂಡಿ ಮಾಡಲೇ ಇಲ್ಲ ಈ ಟೈಮು. ಬರೀ ಕರ್ಜಿಕಾಯಿ ಒಂದಷ್ಟೇ ಮಾಡ್ಕೊಂಡಿದ್ದು ವೆಡ್ನೆಸ್ಡೇ ನೈಟು. ಇನ್ನು ಮಿಕ್ಕಿದೆಲ್ಲ ಹಬ್ಬದ ದಿನವೇ ಬೆಳಗ್ಗೆ ಸ್ವಲ್ಪ ಟಿಫನ್ ಮಾಡಿ ಇಟ್ಬಿಟ್ಟು ಆಮೇಲೆ ಕಜ್ಜಾಯದ್ದೆಲ್ಲ ಪಾಕ ಎಲ್ಲ ಎತ್ತಿದ್ರು, ಅಂದರೆ ಬೆಳಗ್ಗೆನೇ ಎತ್ತಿದ್ದು ಅನಿಸುತ್ತೆ ಅವರು. ಎತ್ಬಿಟ್ಟು ಆಮೇಲೆ ಕಜ್ಜಾಯ ಎಲ್ಲ ಫಸ್ಟ್ ಮಾಡಿಕೊಟ್ಟು ಆಮೇಲೆ ರವೆ ಉಂಡೆ ಮಾಡಿ ಚಕ್ಲಿ ಮಾಡಿ ಆಮೇಲೆ ಮಧ್ಯಾಹ್ನ ಮೇಲೆ ತಿರ್ಗಾ ಒಂದು 4 ಗಂಟೆ ಮೇಲೆ ಒಬ್ಬಟ್ಟು, ಕಾಳುಳಿ, ಅನ್ನ ಸಾಂಬಾರು ಮಾಡಿದ್ರು. ಅದಾದಮೇಲೆ ತಿರ್ಗಾ ಎಲ್ಲ ಮೆಸ್ಸಿ ಆಗೋಗ್ಬಿಟ್ಟಿತ್ತು ಅಡುಗೆ ಮನೆ, ಕಿಚನ್ ಎಲ್ಲ ಫುಲ್. ಆವಾಗ ತಿರ್ಗಾ ಸೋಪ್ ಹಾಕಿ ಎಲ್ಲ ಕ್ಲೀನ್ ಮಾಡಿಕೊಟ್ರು. ಏನಕ್ಕಂದರೆ ಎಣ್ಣೆ ಆಗಿರುತ್ತೆ ಗೊತ್ತಿರುತ್ತೆ. ಆಮೇಲೆ ಇಲ್ಲಿ ನಮ್ಮದು 1 BHK ಇರೋದ್ರಿಂದ ಸ್ವಲ್ಪ ಚಿಕ್ಕದು ಅನಿಸುತ್ತೆ ಮನೆ. ನಾವು ಸ್ಟಾರ್ಟಿಂಗ್ ನಾನು ಚೇತನ್ ಇಬ್ಬರೇ ಇದ್ದಿದ್ದಂತ ಸಾಕು 1 BHK ಅಂತ ಅಂದ್ಕೊಂಡ್ವಿ. ಬಟ್ ಇವಾಗ ನಮಗೆ ಎಷ್ಟು ಚಿಕ್ಕ ಮನೆ ಅನಿಸುತ್ತೆ, ಯಾಕೆಂದರೆ ಪಾಪು ಹೋದ್ಮೇಲಂತೂ ತುಂಬ ಚಿಕ್ಕದು ಅನಿಸುತ್ತೆ. ಆಮೇಲೆ ಇವಾಗ ಸ್ವಲ್ಪ ಬಂದು ಹೋಗೋರು ಕೂಡ ಜಾಸ್ತಿ ಆಗಿದ್ದಾರೆ, ಅದರಿಂದ ಈ ಮನೆ ಚಿಕ್ಕದು ಅನಿಸುತ್ತೆ. ಆಮೇಲೆ ನಮ್ಮದು ಸೋಫಾ ಬೇರೆ ಸಿಕ್ಕಾಪಟ್ಟೆ ದೊಡ್ಡದು. ಇವಾಗ ದೇವ್ರು ಕೂರ್ಸೋಕ್ಕಂತ ಒಂದು ಚೇರ್ನ ಒಳಗಲ್ಲಿ ಆವಾಗಲೇ ನೋಡೋದ್ರಲ್ಲ ಕಿಚನಲ್ಲಿ ಹಾಕಿದ್ದೀವಿ, ಏಕೆಂದರೆ ಅಲ್ಲಿ ಟೇಬಲ್ ತೊಗೊಂಬಂದು ಇವಾಗ ದೇವ್ರನ್ನ ಕೂರಿಸಿರೋದು. ಅದಕ್ಕೆ ಸಾಕು ಇವಾಗ ಸದ್ಯಕ್ಕೆ. ಇವಾಗ ಹೇಗೂ ಇನ್ನೊಂದು 6 months ಇಲ್ಲಿಂದ ಖಾಲಿ ಮಾಡಬೇಕಾಗತ್ತೆ, ಏನಕ್ಕಂದರೆ ಟ್ರಾನ್ಸ್ಫರ್ ಇದೆ ಚೇತನ್ಗೆ. ಅದಕ್ಕೆ ಇರಲಿ ಬಿಡು, ಲಾಸ್ಟ್ ಇಯರ್ ಹಂಗೂ ಖಾಲಿ ಮಾಡಿಬಿಡೋಣ, ಯಾಕೋ ಸಾಕಾಗ್ತಿಲ್ವಲ್ಲ ಮನೆ ಅಂತ ಅನ್ನಿಸ್ತು. ಆಮೇಲೆ ಇರಲಿ ಬಿಡು, ಇನ್ನೊಂದು 6 months ಯಾಕೆ ಖಾಲಿ ಮಾಡೋದು, ತಿರ್ಗಾ ನಮಗೆ ಲಾಸು, ತಿರ್ಗಾ ಪೇಂಟಿಂಗ್ ಅಂತೆ ಅದು ಇದು ಅಂತ. ಅದಕ್ಕೇ ಹೋಗ್ಲಿ ಬಿಡು ಅಂತ ಇಲ್ಲೇ ಇರೋದು. ಆಮೇಲೆ ಸಂಜೆ ಇದೆಲ್ಲ ಆದಮೇಲೆ ಜೋಡಿಸಾದ್ಮೇಲೆ ತಿರ್ಗಾ ತಾಂಬೂಲಕ್ಕೂ ಎಲ್ಲ ಜೋಡಿಸಿಟ್ಟೆ. ತಾಂಬೂಲಕ್ಕೆಲ್ಲ ಜೋಡಿಸೋ ಅಷ್ಟರಲ್ಲಿ ಆಲ್ರೆಡಿ ಒಂದು 4 o'clock ಆಗಿತ್ತು. ಇದೆಲ್ಲ ಜೋಡಿಸೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ ಆ್ಯಕ್ಚುಲಿ. ಏಕೆಂದರೆ ನಮ್ಗೆ ಇಲ್ಲಿ ನೋಡ್ಬೇಕಾದ್ರೆ ಎಷ್ಟು ಸ್ಪೀಡ್ ಅನಿಸುತ್ತೆ, ಬಟ್ ಅಲ್ಲಿ ಆ್ಯಕ್ಚುಲಾಗಿ ಮಾಡ್ಬೇಕಾದ್ರೆ ತುಂಬ ಟೈಮ್ ತೊಗೊಳ್ತವೆ ಇವೆಲ್ಲ. ಅದಕ್ಕಂತಲೇ ನಾನು ಬೆಳಗ್ಗೆ ಹೊತ್ತು ಏನೂ ಇಡೋದಕ್ಕೆ ಹೋಗಲ್ಲ. ಆಮೇಲೆ ಆರಾಮಾಗಿ ಕೂತ್ಕೊಂಡು ಇಡೋಣ ಅಂತ ಅಂದ್ಬಿಟ್ಟು ಎವ್ರಿ ಇಯರ್ ಹಂಗೆ ಮಾಡ್ಕೊಳ್ತೀನಿ. ಅದಾದಮೇಲೆ ಎಲ್ಲ ಜೋಡಿಸಿ ಇಟ್ಕೊಂಡು ಇದು ತಾಂಬೂಲಂದು ಎಲ್ಲ ಜೋಡಿಸಿ ಇಟ್ಕೊಂಡಾದ್ಮೇಲೆ ಡೆಕೋರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ನನ್ನ ಹತ್ರ ಎಕ್ಸ್ಟ್ರಾ ನಾನು ಇಲ್ಲಿ ನವಿಲ್ದೆಲ್ಲ ನೆನ್ನೆ ತೋರಿಸಿದ್ರಲ್ಲಿ ಏನೂ ಇಟ್ಟಿರಲಿಲ್ಲ, ಅದಕ್ಕೆ ನವಿಲ್ದು ಮತ್ತು ಆನೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಆಮೇಲೆ ನಾನು ಇಲ್ಲಿ ನಮ್ಮ ಊರವ್ರಿಗೂ ಕರೆದಿದ್ದೆ ಕುಂಕುಮಕ್ಕೆ. ಅವ್ರು ಯಾರೂ ಬರಲೇ ಇಲ್ಲ. ಅವರು ನಮ್ಮ ಮನೇಲೇ ಮಾಡ್ತಿದ್ದೀವಿ ಹಂಗೆ ಹಿಂಗೆ ಅಂತಂದರು. ಸರಿ ಬಿಡಿ ಅಂತ ಅಂದೆ. ನಂಗೆ ಸ್ವಲ್ಪ ಅದು ಬೇಜಾರಾಯಿತು. ಎವ್ರಿ ಇಯರ್ ಅವ್ರು ಬರ್ತಿದ್ರು, ಈ ಇಯರ್ ನಮ್ಮ ಮನೇಲೇ ಮಾಡಿದ್ದೀವಿ ಬಿಡಿ ಅಂದರು.
ಅದಕ್ಕೆ ನಾನು ಈ ಇಯರಿಂದ ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಇನ್ಮೇಲೆ ನಾನು ಯಾರಿಗೂ ಕರೆಯೋದೇ ಬೇಡಪ್ಪ, ನಂದು ನಾನು ಇನ್ಮೇಲೆ ಮಾಡ್ಕೊಂಡು ಹೋಗೋಣ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಂತ. ಫಸ್ಟ್ ಆಫ್ ಆಲ್ ನನ್ನ ಕೈಲಿ ಈ ಸತಿ ಹಬ್ಬ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋ ಥರನೇ ಒಂಥರ ಡೌಟಲ್ಲಿತ್ತು ನನಗೆ. ಇದು ಕಾಲಲ್ಲಿ ನಿಮಗೆ ಗೊತ್ತಿದೆ, ಹಿಂದಿನ ಯಾರು ನನಗೆ ರೆಗ್ಯುಲರ್ ವ್ಯೂವರ್ಸ್ ಇರ್ತೀರೋ ಅವ್ರಿಗೆ ಗೊತ್ತಿರುತ್ತೆ, ನನ್ನ ಕಾಲಲ್ಲಿ ಏನು ನಾಗರು ಥರ ಆಗಿದೆಯಲ್ಲ ಅದು ಸ್ವಲ್ಪ ಜಾಸ್ತಿನೇ ಆಗಿದೆ. ಅದರಿಂದ ನನಗೆ ಇಯರ್ ಆಗುತ್ತೋ ಮಾಡೋಕ್ಕೆ ಇಲ್ವೋ, ಅದು ಬೇರೆ 3 ಡೇಸು, ಪಾಪು ಬೇರೆ ಇಟ್ಕೊಂಡು ಹೆಂಗಪ್ಪ ಮಾಡೋದು. ಅವ್ನು ಒಂಚೂರು ಹಿಂಗೆ ಬಿಟ್ಟರೆ ಸಾಕು ಎಲ್ಲ ಎಳೆದ್ಬಿಡ್ತಾನೆ. ಏನಾದರೂ ಒಂಚೂರು ಬಂದ್ಬಿಟ್ಟು ಅಲ್ಲಿ ಬಟ್ಟೆ ಎಳೆದ್ರೂ ಎಲ್ಲ ಬಿದ್ದೋಗುತ್ತೆ. ಏನು ಮಾಡೋದಂತ ಯೋಚನೆ ಮಾಡ್ತಿದ್ದೆ, ಹೆಂಗೆ ಗೊತ್ತಿಲ್ಲ. ನಾನು ದೇವ್ರಿಗೆ ಬೇಡ್ಕೊಂಡಿದ್ದೆ, ನಿನ್ಗೆ ಮಾಡಿಸ್ಕೋಬೇಕಂತ ನಿನ್ಗೆ ಆಸೆ ಇದ್ದರೆ ನನಗೆ ಆ ಶಕ್ತಿ ಕೊಡು ಮಾಡೋದಕ್ಕೆ ಅಂತ. ನಿಜವಾಗ್ಲೂ ಲಿಟ್ರಲಿ ನನಗೆ ಈ ವರ್ಷ ಆಗ್ತಾನೆ ಇರಲಿಲ್ಲ. ಏನಕ್ಕಂದರೆ ನಂಗೆ ಅದೊಂಥರ ಮೆಂಟಲಿ ಸ್ಟ್ರೆಸ್ ಥರ ಆಗಿಬಿಟ್ಟಿದೆ, ಅದು ಕಾಲಿಂದ ಹೋಗ್ತಾನೆ ಇಲ್ವಲ್ಲ ಅಂತ. ಇವಾಗ ಪರವಾಗಿಲ್ಲ, ಸ್ವಲ್ಪ ನಮ್ಮ ಮಾವ ಅಲ್ಲಿ ನಮ್ಮ ಊರಲ್ಲಿ ಏನು ನಮ್ಮ ಅತ್ತೆ ಮನೇಲಿ ಪೂಜೆ ಮಾಡ್ತಾರೆ ಅದ್ರದ್ದು ನಾಗರದ್ದು ಮಣ್ಣು ತಂದು ಕೊಟ್ಟಿದ್ರು ಉತ್ತುದು. ಇವಾಗ ಅದೆಲ್ಲ ಹಚ್ಚಿದ್ಮೇಲೆ ಸ್ವಲ್ಪ ಎಲ್ಲ ಕಡಿಮೆ ಆಗ್ತಾ ಬಂದಿದೆ. ಕೈಗೂ ಕೂಡ ಅದೊಂಥರ ಚಿಕ್ಕ ಅಲರ್ಜಿ ಥರ ಆಗಿಬಿಟ್ಟಿತ್ತು, ಅಂದರೆ ಸ್ಪ್ರೆಡ್ ಆಗ್ತಾನೆ ಇತ್ತು. ನಾನು ಹಾಸ್ಪಿಟ್ಲಲ್ಲಿ ತೋರಿಸಿ ಟ್ಯಾಬ್ಲೆಟ್ಸ್ ಮತ್ತು ಅದು ಔಷಧಿ ಹಚ್ಕೊಂಡಂಗೆ ಅದು ಜಾಸ್ತಿ ಆಗ್ತಾಯಿತ್ತು. ಅದರಿಂದ ಅದು ಸ್ಪ್ರೆಡ್ ಆಗಿ ನನಗೊಂಥರ ಮೆಂಟಲಿ ಅದ್ರ ಬಗ್ಗೆನೇ ಏನಾಗ್ತಿದೆ ಏನು ಇಡೀ ಬಾಡಿ ಸ್ಪ್ರೆಡ್ ಆಗಿಬಿಡುತ್ತಾ ಅನ್ನೋದು ಅದೊಂಥರ ಮೆಂಟಲಿ ತಲೆ ಕೆಡ್ಸ್ಕೊಂಡ್ಬಿಟ್ಟಿದೆ. ಬಟ್ ಇವಾಗ ಒಂದು ಸ್ವಲ್ಪ ಉತ್ತದ ಮಣ್ಣೆಲ್ಲ ಹಚ್ಕೊಂಡಾದ್ಮೇಲೆ ಅದು ಕಡಿಮೆ ಆಗಿದೆ. ಇದು ತಿರ್ಗಾ ಹಬ್ಬ ಆದಮೇಲೆ ಒಂದು ಸತಿ ಹೋಗಿ ಉತ್ತಕ್ಕೆ ಪೂಜೆ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕಂದರೆ ಒಬ್ರು ಐನೋರು ಹೇಳಿದ್ದಾರೆ ತಾಲಿ ಮಾಡಿಸ್ಕೊಂಬಂದು ಪೂಜೆ ಮಾಡ್ಕೊಂಬರಮ್ಮ ಅಂತ. ಅದಕ್ಕೆ ಹಬ್ಬ ಆದಮೇಲೆ ಹೋಗೋಣ ಬಿಡು ಅಂತ ಸುಮ್ಮನೆ ಆಗಿದ್ದೀನಿ. ಆಮೇಲೆ ಹಿಂಗೂ ಗೌರಿ ಹಬ್ಬ ಹತ್ರದಲ್ಲೇ ಇದೆ. ಆವಾಗಲೇ ನಮ್ಮ ಚೇತನ್ ಅವ್ರ ಮನೆಗೆ ಹೋಗಿ ಅಲ್ಲಿ ಅವ್ರ ಮನೇಲಿ ತಣ್ಣೀರಿರ್ತಾರೆ, ಅದೆಲ್ಲ ಮಾಡ್ಕೊಂಡು ಬರೋಣ ಅಂತ. ಅದಾದಮೇಲೆ ತಿರ್ಗಾ ಈವ್ನಿಂಗು ಅದೇ 4 ಗಂಟೆ 5 ಗಂಟೆ ಆಯಿತು ಎಲ್ಲ ಜೋಡಿಸಿಟ್ಮೇಲೆ ನಾನು ಒಂದು 5 o'clock ಹೋಗಿ ರೆಡಿಯಾಗಿ ಬಂದೆ. ತೀರಾ ರೆಡಿ ಆಗಲಿಲ್ಲ, ಸುಮ್ಮನೆ ಹೋಗಿ ಸ್ಯಾರಿ ಹಾಕ್ಕೊಂಡು ಹಂಗೆ ಮಾಮೂಲಿ ರೆಡಿಯಾಗಿ ಬಂದೆ. ಜಾಸ್ತಿ ಏನಾಗಲಿಲ್ಲ. ಏನಕ್ಕಂದರೆ ಈ ಪಾಪು ಸಂಜೆ ಆದಮೇಲೆ ಒಂಥರ ಕ್ರ್ಯಾಂಕಿ ಆಗ್ಬಿಟ್ಟ. ಅವ್ನಿಗೆ ನಿದ್ದೆ ಮಾಡೋ ಟೈಮ್ ಬೇರೆ, ನನಗೆ ನಾನೇ ಮಲಗಿಸ್ಬೇಕು. ಅವ್ನಿಗೆ ಮಲಗಿಸೋ ಟೈಮ್ ಬಂದರೆ ನಾನೇ ಬೇಕು ಅವನಿಗೆ. ಇವಾಗಲೂ ಇಲ್ಲಿ ಮಾತಾಡ್ತಿದ್ದನ್ನು ನೋಡ್ಬೋದು. ಅವನಿಗೆ ಯಾರು ಮಲಗಿಸಿದ್ರು ಅವನು ಮಲ್ಕೊಳ್ಳಲ್ಲ, ನಾನೇ ಮಲಗಿಸ್ಬೇಕು ಅನ್ನೋ ಥರ. ಅದಕ್ಕಂತಲೇ ಅವನಿಗೆ ಮಲಗಿಸ್ಕೊಂಡು ಪೂಜೆ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಎಷ್ಟು ಕಷ್ಟ ಆಗ್ತಿತ್ತು ನನಗೆ ಅನ್ನಿಸ್ತಿತ್ತು. ಏನಕ್ಕಂದರೆ ವೀಡಿಯೋ ಮಾಡಿಕೊಡೋರು ಯಾರೂ ಇರಲಿಲ್ಲ. ಚೇತನ್ ಕೆಲ್ಸಕ್ಕೆ ಹೋಗಿದ್ರು, ಅಣ್ಣ ಕೆಲ್ಸಕ್ಕೆ ಹೋಗಿದ್ದ. ಅಟ್ಲೀಸ್ಟ್ ಯಾರಾದರೂ ಒಬ್ರು ಇದ್ದಿದ್ರೆ ಏನಾದರೂ ಒಂದು ಹೆಲ್ಪ್ ಮಾಡ್ತಿದ್ರು ಅನ್ನಿಸ್ತು. ಅದಕ್ಕೇ ಅವನಿಗೆಲ್ಲ ಮಲಗಿಸ್ಬಂದು ಆಮೇಲೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಾಂದರೆ ಪೂಜೆನೂ ನೆಮ್ಮದಿಯಾಗಿ ಮಾಡೋಕ್ಕೆ ಬಿಡಲ್ಲ ಅಂತ. ಅದಕ್ಕೆ ನಾನು ಸುಮ್ಮನೆ ಅಯ್ಯೋ ಏನು ರೆಡಿ ಆಗಿಲ್ಲ ಅಂದರೆ ನಡೆಯುತ್ತೆ ತಗೋ ಅಂತ ಅಂದ್ಬಿಟ್ಟು ಸುಮ್ಮನೆ ಸ್ಯಾರಿ ಹಾಕ್ಕೊಂಡು ಜ್ಯುವೆಲ್ರಿ ಏನೋ ಹಾಕ್ಕೊಂಡು ಬಂದೆ. ಅದು ಹಂಗೇ ಪಾಪು ಆದಮೇಲೆ ಹೇಳ್ತಾರಲ್ವ ರೆಡಿ ಆಗೋದು ಕಷ್ಟ ಅಂತ, ಅದು ನಿಜ. ಪಾಪು ಆದಮೇಲೆ ರೆಡಿ ಆಗೋದು ತುಂಬ ಕಷ್ಟ. ಏನಕ್ಕಂದರೆ ರೆಡಿ ಆಗೋದಕ್ಕಿಂತ ಅವ್ರು ಚೆನ್ನಾಗಿರಬೇಕು ಅನ್ನೋ ಥರ ಇರುತ್ತೆ. ಇರಿ ಅವ್ನು ಮೈಕ್ ನೋಡ್ತಿದ್ದಾನೆ, ಮಾತಾಡ್ತಾನೆ, ನೋಡ್ತೀನಿ. ಮಾತಾಡ್ತೀಯಾ ಇಲ್ಲವಾ? ಬಾಯಿಗೆ ಮತ್ತು ಎಲ್ಲದನ್ನು ತಿನ್ನಕ್ಕೆ ಹೋಗ್ಬಾರ್ದು ನೋಡಿ. ಹಿಂಗೆ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಇವಾಗ ಕೊಡು ಮತ್ತು ಆಟ ಮಾಡ್ತಾನೆ. ಆದರೆ ಪೂಜೆ ಎಲ್ಲ ಚೆನ್ನಾಗಾಯಿತು. ಈ ವರ್ಷ ಏನು ನನಗೆ ಇಷ್ಟ ಆಗಿದೆ ಅಂದರೆ ಅದು ಏನೋ ಗೊತ್ತಿಲ್ಲ, ಫುಲ್ಲು ಪೀಸ್ಫುಲ್ಲಾಗಿತ್ತು. ದೇವ್ರನ್ನ ನೋಡೋಕ್ಕೂ ಅಷ್ಟೇ ಮತ್ತು ಮನೇನೂ ಅಷ್ಟೇ. ಅಂದರೆ ಆ ದೇವ್ರದ್ದು ಏನು ಜೋಡಿಸಿದ್ದೀನಲ್ಲ, ಯಾರೇ ಒಳಗೆ ಬಂದ್ರೂ ಎಷ್ಟು ಚೆನ್ನಾಗಿದೆ ಅನ್ನಿಸ್ತಿತ್ತು. ಮತ್ತು ಅದು ಮುತ್ತಿನ ಜುಮ್ಕೆ ಎಲ್ಲ ಹಾಕಿದ್ರಿಂದ ಈ ವರ್ಷ ಹೆಂಗಂದರೆ ಫುಲ್ ಕಂಪ್ಲೀಟ್ಲಿ ಟ್ರೆಡಿಷ್ನಲಾಗಿ ಕಾಣಿಸ್ತಾ ಇತ್ತು ದೇವರು. ಬಂದವರೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಮತ್ತು ಏನಂದರೆ ಎಲ್ಲದಕ್ಕಿಂತ ನಂಗೆ ಏನು ಇಷ್ಟ ಆಗಿದೆ ಅಂದರೆ ಏನೋ ಒಂಥರ ಪೀಸ್ಫುಲ್ ಅನ್ನಿಸ್ತಿತ್ತು. ನಾನು ಅಷ್ಟೇ, ನಾನು ಅವತ್ತು ಯಾರ ಹತ್ರನೂ ಜಾಸ್ತಿ ಮಾತು ಆಡಲಿಲ್ಲ, ಏನೂ ಇಲ್ಲ. ಈವನ್ ನನ್ನ ಫೋಟೋಶೂಟು ಅಷ್ಟೇ ಏನು ನಾನು ಜಾಸ್ತಿ ಮಾಡಿಸ್ಕೊಂಡ್ಲೇ ಇಲ್ಲ. ಅದು ಯಾಕೋ ಗೊತ್ತಿಲ್ಲ, ನನಗೆ ಫುಲ್ಲು ನೆಮ್ಮದಿಯಾಗಿ ಸುಮ್ಮನೆ ಇದ್ಬಿಡ್ಬೇಕು, ಏನು ಮಾತಾಡಿದೆ ಯಾರ ಹತ್ರನೂ ಆ ಥರ ಅನ್ನಿಸ್ತಿತ್ತು. ನನ್ನ ಮೆಂಟಲಿನೂ ಅದೇ ಥರ ಆಗಿಬಿಟ್ಟಿದೆ ಅವತ್ತು. ಆಮೇಲೆ ದೇವರು ಅಷ್ಟೇ ನೋಡೋದಕ್ಕೆ 3 days ಎತ್ತವರೆಗೂ ಹಂಗೆ ಇತ್ತು. ಮನೆಯೆಲ್ಲ ಫುಲ್ಲು ನಿಶಬ್ದವಾಗಿ ಒಂಥರ ಶಾಂತಿಯಿಂದ ಪೀಸ್ಫುಲ್ಲಾಗಿತ್ತು. ನಂಗೆ ಅದು ಎಷ್ಟು ಚೆನ್ನಾಗಿ ಅನ್ನಿಸ್ತಿತ್ತು ಅಂದರೆ ಒಂಥರ ಮೈಂಡಲ್ಲಿ ಕೂಡ ಏನೋ ಯೋಚನೆಗಳು ಆ ಥರ ಏನೂ ಬರಲಿಲ್ಲ ಈ ಸತಿ. ಅದೊಂದು ಚೆನ್ನಾಗಿ ಅನ್ನಿಸ್ತು. ಎಲ್ರಿಗೂ ಅಷ್ಟೇ, ಯಾರಿಗೆ ವರಮಹಾಲಕ್ಷ್ಮಿ ಯಾರು ಮಾಡ್ತಿದ್ದೀರಾ, ಯಾರು ಮಾಡ್ತಿಲ್ಲ, ನಿಮ್ಮ ಹತ್ರ ಏನಿರುತ್ತೋ ಅದನ್ನ ಇಟ್ಕೊಂಡೇ ಮಾಡಿ. ನನ್ನ ಹತ್ರ ಅದಿಲ್ಲ ಇದಿಲ್ಲ, ಅವ್ರು ಈ ಥರ ಮಾಡಿದ್ದಾರೆ ಇವ್ರು ಈ ಥರ ಮಾಡಿದ್ದಾರೆ ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ.
ನಾನು ಈ ವರ್ಷ ಇವಾಗ ನೋಡಿ ಮುಂಚೆ ಫಸ್ಟ್ ಮಾಡಬೇಕಾದ್ರೆಲ್ಲ ಮೇ ಬಿ ನಾವು ಅಂದ್ಕೊಳ್ತೀನಿ ಒಂದು 500 ರೂಪಾಯಿ ಸೀರೆ ತೊಗೊಂಬಂದಿಟ್ಟಿರ್ಬೋದು ಅನಿಸುತ್ತೆ. ಇವತ್ತು ಇಷ್ಟು ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಡು ಬಂದಿದ್ದೀನಿ ಸೀರೆ ಅಂದರೆ ಅದೆಲ್ಲ ಲಕ್ಷ್ಮೀ ಕೃಪೆ ಅಂತ ಅನಿಸುತ್ತೆ. ನಾವು ಎಲ್ಲಿಂದ ಎಲ್ಲಿಗೋ ಬಂದಿದ್ದೀವಿ. ಅಮ್ಮನ ಮನೇಲಿ ಎಲ್ಲೋ ದೇವ್ರ ಮನೇಲಿ ಒಂದು ಚಿಕ್ಕ ಕ್ವಾರ್ಟರ್ಸಲ್ಲಿ ಚಿಕ್ಕ ದೇವ್ರ ಎಲ್ಲಿ ಪೂಜೆ ಮಾಡ್ತೀವೋ ಅಲ್ಲೇ ಸುಮ್ಮನೆ ಸೀರೆ ಇಟ್ಬಿಟ್ಟು ಒಂದು ಪ್ಲೇಟ್ಗೆ ಹಣ್ಗಳು ಇಟ್ಬಿಟ್ಟು ಪೂಜೆ ಮಾಡ್ತಿದ್ದವರು, ಅಲ್ಲಿಂದ ಇವತ್ತು ತಾಯಿ ಇಲ್ಲಿ ಕರ್ಕೊಂಬಂದಿದ್ದಾಳೆ. ಅದೆಲ್ಲ ಅವ್ರದ್ದೇ ಆಶೀರ್ವಾದ ಅನಿಸುತ್ತೆ. ಲೈಫಲ್ಲಿ ಹೇಗೋ ಇದ್ದವ್ರನ್ನ ಹೇಗೋ ಕರ್ಕೊಂಬಂದಿದ್ದಾರೆ. ಅದು ಹಂಗೆ ಯಾರು ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾರೋ ಅವ್ರಿಗೆಲ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅನ್ಬೋದು. ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ಎಲ್ಲ ಮಾಡೋದು ಅಂತ. ಆ ಕಷ್ಟಪಟ್ಟು ದುಡ್ದಿರೋ ದುಡ್ಡು ನಮ್ಮ ಕೈಲಿ ಉಳಿಬೇಕಂದ್ರೆ ಅದು ದೇವ್ರದ್ದು ಆಶೀರ್ವಾದ ಇರಲೇಬೇಕು. ನಾವು ಎಷ್ಟೇ ದುಡಿದ್ರೂ ನಮ್ಮ ಕೈಲಿ ಕೆಲವೊಮ್ಮೆ ಇರೋದೇ ಇಲ್ಲ. ಏನಾದರೂ ಒಂದು ಖರ್ಚಾಗ್ತಾ ಇರುತ್ತೆ. ಖರ್ಚಿಂದ ಸೆನ್ಸ್ ಹೆಂಗೆ ಅಂದರೆ ಯಾರಿಗೋ ಹುಷಾರಿಲ್ಲದೆ ಇರೋದು, ಮನೇಲಿ ಅನಾವಶ್ಯಕವಾಗಿ ಖರ್ಚು ಬರ್ತಾ ಇರುತ್ತೆ. ಅದನ್ನೆಲ್ಲ ಅದೇನು ಇಲ್ದರೆ ಇರಬೇಕು ಅಂದರೆ ಆ ದೇವ್ರ ಕೃಪೆ ಇರಬೇಕು. ದೇವ್ರ ಕೃಪೆ ಇದ್ದಾಗ ಮಾತ್ರ ನಮ್ಮ ದುಡ್ಡು ನಾವೇನು ದುಡ್ದಿರ್ತೀವಲ್ಲ ಅದು ನಮ್ಮ ಹತ್ರ ಉಳ್ಕೊಳ್ಳೋಕೆ ಸಾಧ್ಯ. ಇವಾಗ ಯಾರೆಷ್ಟೇ ಹೇಳಿದ್ರು ನಾನು ಅದನ್ನ ನಂಬ್ತೀನಿ. ಅದು ಎಲ್ರಿಗೂ ನಿಜನೂ ಹೌದು. ಯಾರಿಗೆ ದೇವ್ರ ಕೃಪೆ ಇರುತ್ತಲ್ಲ ಅವ್ರ ದುಡ್ಡು ಉಳಿಯುತ್ತೆ. ಇಲ್ಲ ಅಂದರೆ ಮನೆಯಲ್ಲಿ ಸುಮ್ಮನೆ ಅನ್ನೆಸೆಸರಿಯಾಗಿ ಏನಾದರೂ ಒಂದು ವಿಷಯ ಬಂದು ಇವಾಗ ವೆಹಿಕಲ್ ಇದ್ದರೆ ವೆಹಿಕಲ್ ಸುಮ್ಮನೆ ಕೆಟ್ಟೋಗೋದು, ಅಥವಾ ಅವ್ರು ಮಾಡೋ ಬಿಸ್ನೆಸ್ಗಳಲ್ಲಿ ಏನೋ ಒಂದು ಹಾಳಾಗೋದು, ಅದಕ್ಕೆ ಸುಮ್ಮನೆ ದುಡ್ಡು ಬೇಕು, ಅಥವಾ ಈ ಮನೆಯಲ್ಲಿರೋ ವಸ್ತುಗಳೇ ಏನೋ ಕೆಟ್ಟೋಗೋದು, ಅಥವಾ ನಮಗೆ ಹುಷಾರಿಲ್ದಂಗೆ ಆಗ್ಬಿಡೋದು. ಆ ಥರ ಎಲ್ಲ ಆದಾಗ ಏನಾಗುತ್ತೆ ಗೊತ್ತಾ, ಎಷ್ಟೇ ದುಡಿದ್ರೂ ದುಡ್ಡು ನಮ್ಮ ಕೈಲಿ ಉಳಿಯಲ್ಲ. ಅದರಿಂದ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಎಸ್ಪೆಷಲಿ ಗಂಡು ಮಕ್ಕಳು ಕೆಲವ್ರು ಏನು ಹೇಳ್ತಾರೆ ಅಂದರೆ ನಾವು ಕಷ್ಟಪಟ್ಟು ದುಡಿಯೋ ದುಡ್ಡು ದೇವ್ರೇನು ಕೊಟ್ಟಿಲ್ಲ ಅಂತಾರೆ. ಅದಕ್ಕೆ ಇದು ತಾಂಬೂಲಕ್ಕೆ ನಾನು ಕೊಡ್ತಿರೋದು. ಇದು ಏನಂದರೆ ಬ್ಲೌಸ್ ಪೀಸ್ ಬದಲು ನಾನು ವರ್ಷವೂ ಏನಾದರೂ ಬೇರೆ ತೊಗೊಂಡ್ಬಂದು ಕೊಡ್ತೀನಿ. ಲಾಸ್ಟ್ ಇಯರ್ ಪರ್ಸ್ ಥರದ್ದು ಕೊಟ್ಟಿದ್ದೆ. ಈ ಇಯರ್ ಅಂದರೆ ಎವ್ರಿ ಇಯರ್ ಡಿಫ್ರೆಂಟ್ ಕೊಡಬೇಕಲ್ಲ, ಸೇಮ್ ಕೊಡೋಕ್ಕಾಗಲ್ಲ ಅಲ್ವಾ. ಏನಕ್ಕಂದರೆ ಅವ್ರು ಅಕಸ್ಮಾತ್ ಸೇಮ್ ಪರ್ಸನ್ ಬಂದರೆ ಅದು ಸೇಮ್ ಆಗುತ್ತೆ ಅಂದ್ಬಿಟ್ಟು ಡಿಫ್ರೆಂಟ್ ಕೊಡ್ತೀನಿ. ಈ ಟೈಮ್ ನಾನು ಬುಟ್ಟಿ ಚೂಸ್ ಮಾಡಿದೆ. ಏನಕ್ಕಂದರೆ ಈ ಬುಟ್ಟಿ ತೊಗೊಂಡ್ರೆ ಲೈಕ್ ಹಣ್ಣು ಮತ್ತು ಏನಕ್ಕಾದ್ರೂ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆಲ್ಲ ಯೂಸ್ ಆಗುತ್ತೆ ಅಂತ. ಆಮೇಲೆ ಇದು ಬಿದ್ರದ್ದು, ಅದಕ್ಕೆ ನನಗೆ ಈ ಥರದಲ್ಲೆಲ್ಲ ತುಂಬ ಇಷ್ಟ ಆಗುತ್ತೆ. ಆರ್ಗ್ಯಾನಿಕ್ ಅನ್ನೋದಕ್ಕಿಂತ ಅದೇನೋ ಒಂಥರ ಟ್ರೆಡಿಷ್ನಲ್, ಒಂಥರ ಏಸ್ಥೆಟಿಕ್ಕಾಗಿ ಕಾಣಿಸುತ್ತೆ. ಮತ್ತು ಏನೋ ಆಗಿನ ಕಾಲದ ಥರ ಚೆನ್ನಾಗಿರುತ್ತೆ ಅಂತ ಇದನ್ನ ಚೂಸ್ ಮಾಡಿದ್ದು. ನಾನೇನೇನು ಇಟ್ಟಿದ್ದೀನಿ ಇದರಲ್ಲಿ ಅಂದರೆ ಒಂದು ಬಟ್ಲು, ಮತ್ತು ಅದರಲ್ಲಿ ಬಳೆ, ಮತ್ತು ಮಡ್ಲಕ್ಕಿಗೆ ಒಂಚೂರು ಅಕ್ಕಿ, ಅಡಿಕೆ, ಒಂದು ಚಾಕ್ಲೇಟ್ ಹಾಕಿದ್ದೀನಿ. ಆಮೇಲೆ ಇದು ಪ್ರಸಾದ. ಇವಾಗ ಸಾಯಂಕಾಲಕ್ಕೆ ಕಾಬೂಲ್ ಕಡಲೆಕಾಳು ಪ್ರಸಾದ ಮಾಡಿದ್ವಿ. ಆಮೇಲೆ ಮೂಸಂಬಿ ಇಟ್ಟಿದ್ದೀನಿ. ಆಮೇಲೆ ಎಲೆ ಅಡಿಕೆ ಬಾಳೆಹಣ್ಣು ಮತ್ತು ಹೂವು ಕೊಟ್ಟಿರ್ತೀವಿ, ಆದರೂ ಒಂದು ಹೂವು ಇಡಬೇಕು, ತಾಂಬೂಲ ಖಾಲಿ ಕೊಡಬಾರ್ದು ಅಂದ್ಬಿಟ್ಟು ಒಂದು ಹೂವು ಇಟ್ಟಿದ್ದೀನಿ. ಇಷ್ಟು ಚೆನ್ನಾಗಿದೆಯಾ ತಾಂಬೂಲದ ಐಡಿಯಾ ಹೇಳಿ? ಹೇಳಲ್ಲ. ನಾನು ಹೇಗೆ ರೆಡಿಯಾಗಿದ್ದೀನಿ ಅಂತ ತೋರಿಸಿಲ್ಲ. ಅದಕ್ಕೆ ಇವಾಗ ಚೇತನ್ ಬಂದಿದ್ದಾರೆ, ಚೇತನ ವೀಡಿಯೋ ಮಾಡ್ತಿರೋದು. ಸೊ ನೋಡಿ ಹೇಗೆ ಕಾಣಿಸ್ತಿದ್ದೀನಿ ಅಂತ. ಫುಲ್ ಕಾಣಿಸ್ತಿದ್ಯಾ? ಫುಲ್ಲು ಹೆಡ್ ಟು ಟೋ. ಓಕೆ, ಚೆನ್ನಾಗಿ ಕಾಣಿಸ್ತೀನಾ? ಹೇಗೆ ಕಾಣಿಸ್ತಿದ್ದೀನಿ ಚೇತೆ? ಚೆನ್ನಾಗಿ ಕಾಣಿಸ್ತಿದೆ. ಈ ಸ್ಯಾರಿ ಆ್ಯಕ್ಚುಲಿ ನನ್ನ ಫೇವ್ರೇಟು. ಇಲ್ಲಿವರೆಗೂ ಇದು ತೊಗೊಂಡು ಆಡಿ ತುಂಬ ವರ್ಷ ಆಗಿದೆ, ಬಟ್ ಇಲ್ಲಿವರೆಗೂ ಇದು 3rd ಟೈಮ್ ಉಟ್ಕೊಳ್ತಾ ಇರೋದು. ಸೊ ಚೆನ್ನಾಗಿದೆಲ್ಲ. ನನಗೆ ಈ ಕಲರ್ ಇಷ್ಟ ಆಗುತ್ತೆ. ಅಂದರೆ ಈ ಸ್ಯಾರಿ ಇಷ್ಟ ಆಗುತ್ತೆ ಏನಕ್ಕಂದರೆ ಇದು ರಾ ಸಿಲ್ಕ್ ಥರ ಅಲ್ಲ, ಸ್ಮೂತ್ ಸಿಲ್ಕು. ಇನ್ನು ಹೇಗೆ ಕೊಟ್ಟರು ಹಾಗೆ ಕೂತ್ಕೊಳ್ಳುತ್ತೆ. ನಂಗೆ ಇತ್ತೀಚೆಗೆ ಈ ಥರನೇ ಇಷ್ಟ ಆಗುತ್ತೆ. ಲೈಕ್ ಮೈಸೂರು ಸಿಲ್ಕು, ಜಾರ್ಜೆಟ್ ಸ್ಯಾರೀಸ್, ಈ ಥರ ರಾ ಸಿಲ್ಕೆಲ್ಲ ಇವಾಗ ಉಟ್ಕೊಳ್ಬೇಕಾದ್ರೂ ರಾ ಸಿಲ್ಕ್ ತೊಗೊಂಡೆ. ಇವಾಗ ಅರ್ಜೆಂಟಿಗೆ ಅದನ್ನೆಲ್ಲ ಪ್ಲೇಟ್ಸ್ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಇದನ್ನ ಚೂಸ್ ಮಾಡಿದ್ದು. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಹೇರ್ ಎಲ್ಲ ನಾನು ಹಂಗೆ ಸುಮ್ಮನೆ ಹಂಗೆ ಕ್ಲಿಪ್ ಹಾಕ್ಕೊಂಡಿದ್ದೀನಿ. ನಮ್ಮ ಪಾಪು ಅಂತೂ ಬಿಡೋದೇ ಇಲ್ಲ. ಅವ್ನ ಮಲಗಿಸೋದಕ್ಕೆ ಸಾಕಾಯ್ತು. ಅವನಿಗೂ ಹೊಸ ಡ್ರೆಸ್ ಹಾಕಿದ್ದೀನಿ. ಅವ್ನು ಎದ್ಮೇಲೆ ತೋರಿಸ್ತೀನಿ. ಅವ್ನು ಇವಾಗ ಮಲ್ಕೊಂಡಿದ್ದಾನೆ. ಅವ್ನು ಎದ್ಮೇಲೆ ಡ್ರೆಸ್ ತೋರಿಸ್ತೀನಿ. ಓಕೆ. ಸಂಜೆ ಪೂಜೆ ಎಲ್ಲ ಆದಮೇಲೆ ಇಲ್ಲೇ ನಮ್ಮ ಮನೆ ಹತ್ರ ಬಂದು ಕುಂಕುಮ ಎಲ್ಲ ತೊಗೊಂಡೋದ್ರು. ನಾನು ಸಂಜೆ ಅಲ್ಲೇ ಹೇಳಿದ್ದೀನಿ, ಪ್ರಸಾದ ಬಂದುಬಿಟ್ಟು ಕಾಬೂಲ್ ಕಡಲೆಕಾಳು ಹಾಕಿ ಇದು ಮಾಡಿದ್ದೆ. ಬೆಳಗ್ಗೆ ಹೆಸ್ರಿಗೆ ಬೇಳೆ ಮಾಡಿದ್ವಿ. ಇವಾಗ ಕಾಬೂಲ್ ಕಡಲೆಕಾಳು ಮಾಡಿದ್ದೀವಿ. 5 ದಿನ 5 ಪ್ರಸಾದ ಥರ ಮಾಡ್ತೀವಲ್ಲ, ಅದಕ್ಕೆ ಯಾವುದಾದ್ರೂ ಒಂದು ಮಾಡ್ತಾ ಹೋಗ್ತೀನಿ. ಆಮೇಲೆ ಇವಾಗ ಪಾಪಗಿದೆ ಡ್ರೆಸ್ಸು. ಇದು ಆ್ಯಕ್ಚುಲಿ ಮೀಶೋಯಿಂದ ತರಿಸಿದ್ದು. ಚೆನ್ನಾಗಿದೆ ಅಲ್ವಾ? ಈ ಬಟ್ಟೆ ಕೂಡ ಕ್ಲಾತ್ ಸಕ್ಕ ಸ್ಮೂತಾಗಿತ್ತು. ಅವನಿಗೆ ತುಂಬ ಚೆನ್ನಾಗೂ ಕಾಣಿಸ್ತಾ ಇತ್ತು. ಅವರಪ್ಪ ಬಂದಮೇಲೆ ಅವ್ರ ಅಪ್ಪನ್ನೆಲ್ಲ ಇಟ್ಕೊಂಡು ಆಟ ಆಡ್ತಾ ಇದ್ದ. ಅವ್ರ ಅಪ್ಪನ ಕೂದಲೆಲ್ಲ ಫುಲ್ಲು ಕೆದ್ರಾಕ್ಬಿಟ್ಟು, ಅಂದರೆ ಅವನು ಆರಾಮಾಗೇ ಇದ್ದ.
ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಬ್ಬಳೇ ಇಲ್ಲ, ನನ್ನ ಚಾನಲ್ಗೆ ವೆಲ್ಕಮ್ ಮಾಡೋದಕ್ಕೆ ನನ್ನ ಜೊತೆ ಲಕ್ಷ್ಮಿನೂ ಇದ್ದಾರೆ. ಇವತ್ತು ಸೆಕೆಂಡ್ ಡೇ. ನಾನು 3 days ಕೂರಿಸ್ತೀನಿ ಅಂತ ಹೇಳಿದ್ನಲ್ಲ, ಇವತ್ತು ಸೆಕೆಂಡ್ ಡೇ. ಇವತ್ತು ಹೇಗೆ ಪೂಜೆ ಮಾಡ್ತೀವಿ ಅಂತ ನೋಡಿ. ಇವತ್ತೇನು ಜಾಸ್ತಿ ಇಲ್ಲ ಆ್ಯಕ್ಚುಲಿ. ಏನಂದರೆ ಹಳೆ ಹೂವನ್ನೆಲ್ಲ ಬಿಟ್ಬಿಟ್ಟು ನಾನು ಹಂಗೆ ಮಾಡ್ತಾ ಮಾತಾಡ್ತಾ ಹೋಗ್ತೀನಿ, ನೋಡಿ ನೀವೇ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನೆನ್ನೆ ನೈಟ್ ಅಷ್ಟೇ ವೀಡಿಯೋ ಮಾಡಿ ಸ್ಟಾಪ್ ಮಾಡಿಸಿದೆ. ಏನಕ್ಕಂದರೆ ಅದೇ ನಾನು ಹೇಳೋದನ್ನೆಲ್ಲ ಯಾಕೋ ನಂಗೆ ನೆಮ್ಮದಿಯಾಗಿರ್ಬೇಕಂತ, ಅದಕ್ಕೆ ನಾನು ಏನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳಲಿಲ್ಲ ಅವತ್ತಿನ ನೈಟು. ಆಮೇಲೆ ಇನ್ನೊಂದು ಏನಂದರೆ ನನಗೆ ಡ್ರ್ಯಾಗ್ ಮಾಡೋದು ಇಷ್ಟ ಇಲ್ಲ. ಒಂದೇ ವೀಡಿಯೋ ಇಟ್ಕೊಂಡು ಅದನ್ನೇ ಡ್ರ್ಯಾಗ್ ಮಾಡ್ತಾರೆ ಕೆಲವರು. ನಂಗೆ ಅದೇನೋ ಅದು ಇಷ್ಟನೇ ಆಗಲ್ಲ. ಆ್ಯಕ್ಚುಲಿ ನೋಡ್ಬೋದು ಎಷ್ಟೊಂದು ಕ್ಲಿಪ್ಸ್, ನಾನು ತುಂಬ ಕ್ಲಿಪ್ಸ್ನ ಜಾಸ್ತಿ ಸ್ಪೀಡಲ್ಲಿ ಇಕ್ಕಿ ತೋರಿಸಿದ್ದೀನಿ. ಏನಂದರೆ ಒಂದೇ ಮ್ಯಾಟ್ರ್ ಇಟ್ಕೊಂಡು ಅದನ್ನೇ ಎಳ್ಕೊಂಡು ನೋಡೋರ್ಗೂ ಬೇಜಾರಾಗುತ್ತೆ. ಆಮೇಲೆ ಅವ್ರಿಗೇನು ಅದೇ ನೋಡೋದು ಏನಿರುತ್ತೆ ಅಂತ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಎದ್ಬಿಟ್ಟು ಎಲ್ಲ ಮನೆಯೆಲ್ಲ ನಾರ್ಮಲಾಗಿ ಅದೇ ಮಾಮೂಲಿ ಕಸರೆ ಮುಸ್ರೆ ಎಲ್ಲ ತೆಗೆದು, ಅಂದರೆ ಕಸ ಗುಡ್ಸಿನೆಲ್ಲ ಒರೆಸಿ ಪಾತ್ರೆ ಎಲ್ಲ ತೊಳೆದ್ವಿ. ಅವತ್ತು ಅಮ್ಮ ಏನು ಮಾಡಲಿಲ್ಲ, ಅವರು ಪಾಪ ಎತ್ಕೊಂಡು ಸುಮ್ಮನೆ ಕೂತಿದ್ರು. ಸರಿ ಅಂದ್ಬಿಟ್ಟು ನಾನೇ ಎಲ್ಲ ಕಸ ಗುಡ್ಸಿನೆಲ್ಲ ಒರೆಸ್ಕೊಂಬಂದ್ವಿ. ನಾನು ಚೇತನ್ ಇದ್ರಲ್ಲ ಹೇಗೂ ಮನೇಲಿ. ನಂಗೆ ಚೇತನ್ ಇದ್ರೆ ಮನೇಲಿ ಏನು ಗೊತ್ತಾ, ಅವ್ರು ಆರಾಮಾಗಿ ನಂಗೆಲ್ಲ ಕೆಲಸ ಮಾಡಿಕೊಡ್ತಾರೆ. ಆಮೇಲೆ ಏನಂದರೆ ಅವರು ನನ್ನ ಒಂದೊಂದು ಸತಿ ಟೆನ್ಷನ್ ತೊಗೊಳಕ್ಕೆ ಬಿಡಲ್ಲ. ಇನ್ನು ನಾನೇ ಒಂದೊಂದು ಸತಿ ಕಿರ್ಚಾಡ್ತಿರ್ತೀನಿ. ಅವರು ಕೂಲಾಗಿರು ನಾನು ಮಾಡ್ಕೊಡ್ತೀನಿ ಸುಮ್ಮನಿರು ಅಂತ ಪಾಪ ಮಾಡಿಕೊಡ್ತಾರೆ. ಆಮೇಲೆ ನನಗೆ ಇನ್ನೊಂದು ಏನಂದರೆ ಸ್ಲಿಪ್ ಡಿಸ್ಕ್ ಇದೆ. ತುಂಬ ಹೊತ್ತು ನಿಂತ್ಕೊಂಡ್ಬಿಟ್ರೆ, ಅಂದರೆ ಲೈಕ್ 1 hour ಕಂಟಿನ್ಯೂಸ್ ಆಗಿ ನಿಂತ್ಕೊಬಿಟ್ರೆ ಸೊಂಟ ನೋವ್ತಾ ಇರುತ್ತೆ. ಒಂಥರ ಕಾಲು ಅಷ್ಟೇ. ಸ್ಲಿಪ್ ಡಿಸ್ಕ್ ಇರೋರಿಗೆ ಗೊತ್ತಿರುತ್ತೆ. ಇದು ನಮಗೆ ಪಾದ ಏನಿರುತ್ತಲ್ಲ ಅಲ್ಲಿ ಒಂಥರ ಏನಾದ್ರು ಚುಚ್ಚಿದಂಗೆ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ನನಗೆ ಬೇಗ ಮಾಡಿಬಿಟ್ರೆ ಸರಿ, ನನಗೆ ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಮಾಡ್ತಿರ್ತೀನಿ. ಎಲ್ಲ ಅವರು ನಾನು ಸೇರಿಬಿಟ್ಟು ಕಸ ಗುಡಿಸ್ಕೊಂಡು ನೆಲೆಲ್ಲ ಒರೆಸ್ಕೊಂಡು ಬಂದು ಎಲ್ಲ ಮಾಡಿ, ಅವರು ಫಸ್ಟ್ ಸ್ನಾನ ಮಾಡ್ಕೊಂಡು ಬಂದರು. ಏನಕ್ಕಂದರೆ ನಾನು ಅವ್ರಿಗೆ ಹೇಳಿದೆ ನನಗೆ ಪ್ರಸಾದ ಮಾಡಿಕೊಡು ಅಂತ. ಅವತ್ತು ಪುಳಿಯೋಗರೆ ಮಾಡಿದ್ವಿ. ನಾನು ಸ್ನಾನ ಮಾಡ್ಕೊಂಡು ಬಂದು ನಾನೆಲ್ಲ ಹೂವು ಎಲ್ಲ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೆ. ನಮ್ಮ ಅಪ್ಪಂದು ಅವತ್ತು ಡ್ಯೂಟಿ. ನಮ್ಮಪ್ಪ ಮತ್ತು ನಮ್ಮಮ್ಮನೇ ಇಟ್ಕೊಂಡಿದ್ರು. ಅವ್ನು ಹೆಂಗೆ ಗೊತ್ತಾ, ಬಿಟ್ಟಿದ ತಕ್ಷಣ ಅದು ಏನೋ ನಮ್ಮ ಮನೇಲಿ ಅದು ಏನು ಇಟ್ಬಿಟ್ಟವನ ದೇವ್ರ ಮನೇಲಿ ಗೊತ್ತಿಲ್ಲ. ಒಂದು ಯಾವಾಗಲೂ ದೇವ್ರ ಮನೆಗೆ ಹೋಗಬೇಕು ಅಂತ ಹಠ ಮಾಡ್ತಾನೆ, ಇಲ್ಲಾಂದರೆ ಒಂದು ಬಾತ್ರೂಮ್ಗೆ ಹೋಗಬೇಕು ಅಂತ ಹಠ ಮಾಡ್ತಾನೆ. ಬಾತ್ರೂಮ್ಗೆ ಯಾಕೆ ಹೋಗಬೇಕು ಅಂದರೆ ನೀರಲ್ಲಿ ಆಡೋದಕ್ಕೆ. ಅವ್ನು ಇನ್ನೂ 10 months ಕಂಪ್ಲೀಟ್ ಆಗಿಲ್ಲ, ನೋಡಿದ್ರೆ ನೀರು ಸಿಕ್ಕಿದ್ರೆ ಸಾಕು ಸಿಕ್ಕಾಪಟ್ಟೆ ಆಟಾಡ್ತಾನೆ. ಆಮೇಲೆ ಇದು ಏನು ಹೂವು ಮುಟ್ಕೊಂಡಿದ್ದೀನಲ್ಲ, ಅದು ದೇವ್ರದ್ದು ತೆಗ್ದಿರೋ ಹೂವನೇ ಮುಟ್ಕೊಂಡಿದ್ದೀನಿ. ನಾನು 3 days ಅಷ್ಟೇ. ನಾವು ಹಳೆ ಹೂವನ್ನ ಕಂಪ್ಲೀಟಾಗಿ ತೆಗಿಯಲ್ಲ, ಒಂದೊಂದು ಅಥವಾ 2 ಹೂವು ತೆಗೆದ್ಬಿಟ್ಟು ಇನ್ನು ಮಿಕ್ಕಿದ್ದು ಹೊಸ ಹೂವು ಹಾಕ್ತಾ ಹೋಗ್ತೀನಿ. ಇವಾಗ ನಿನ್ನೆ ಫ್ರೈಡೇ ಬಂದುಬಿಟ್ಟು ಬೆಳಗ್ಗೆನೂ ಹೊಸ ಹೂವು ಹಾಕಿದ್ದೆ, ತಿರ್ಗಾ ಸಂಜೆನೂ ಹೊಸ ಹೂವು ಹಾಕಿ ಪೂಜೆ ಮಾಡಿದ್ವಿ. ತಿರ್ಗಾ ಇವಾಗ ಸ್ಯಾಟರ್ಡೆ ಬೆಳಗ್ಗೆನೂ ಹೊಸ ಹೂವು ತಂದು ಹಾಕಿದ್ದೀನಿ. ತಿರ್ಗಾ ಸ್ಯಾಟರ್ಡೆ ಸಾಯಂಕಾಲನೂ ಹೊಸ ಹೂವು ಏನಾದರೂ ಒಂದು ಹಾಕ್ತೀವಿ. ತಿರ್ಗಾ ಸಂಡೇ ಬೆಳಗ್ಗೆನೂ ಹೊಸ ಹೂವು, ಅಂದರೆ ಸ್ವಲ್ಪ ಹಳೆ ಹೂವು ತೆಗಿತೀವಿ, ಎಲ್ಲ ತೆಗಿಯಲ್ಲ, 1-2 ಹೂವು ತೆಗಿತೀವಿ ಹಳೇದು. ಆಮೇಲೆ ತಿರ್ಗಾ ಅದಕ್ಕೆ ಆ್ಯಡಪ್ ಮಾಡ್ತಾ ಹೋಗ್ತೀವಿ ಎಲ್ಲದನ್ನು ತೆಗಿಯೋದ್ಕಿಂತ. ಅದು ಇದೇ ಥರ ನಾನು ಫಸ್ಟಿಂದನೂ ಪೂಜೆ ಮಾಡ್ಕೊಂಡು ಬಂದಿರೋದು. ಆಮೇಲೆ ಬೇರೆಯವ್ರು ಹೀಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ, ನನಗೇನು ಅನಿಸುತ್ತೆ, ನನಗೆ ಯಾವ್ದು ಸರಿ ಅನಿಸುತ್ತೆ ಮತ್ತು ನನ್ನ ಮನಸ್ಸಿಗೆ ಯಾವ್ದು ಖುಷಿ ಕೊಡುತ್ತೆ ಅದೇ ರೀತಿ ಮಾಡೋದು. ಆಮೇಲೆ ಕೆಲವೊಂದನ್ನು ನಾನು ತಿಳ್ಕೊತೀನಿ ಬೇರೆಯವರಿಂದ. ಆದರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ಗಂಗೆ ಪೂಜೆ ಅದೆಲ್ಲ ಮಾಡ್ತಿರ್ಲಿಲ್ಲ, ಮಾಡೋದು ಕಲ್ತಿದ್ದೀನಿ ಅಂತ. ಆ ಥರ ಏನಾದರೂ ಅಡಿಷನ್ ಇದ್ದರೆ ಮತ್ತು ಯಾವುದಾದ್ರು ಲಾಜಿಕ್ಕಾಗಿ ನನಗೆ ಕರೆಕ್ಟ್ ಅನಿಸಿದ್ರೆ, ಅದು ಕರೆಕ್ಟ್ ಇದೆ ಅಂತ ಅನಿಸಿದ್ರೆ ಮಾತ್ರ ಅದನ್ನ ಫಾಲೋ ಮಾಡೋದು. ಸುಮ್ಮನೆ ಬ್ಲೈಂಡ್ಲಿ ಅವ್ರು ಹೀಗೆ ಮಾಡ್ತಿದ್ರೆ ನಾನು ಹೀಗೆ ಮಾಡಬೇಕು, ನನಗೆ ಯಾವ್ದು ಸರಿ ಅನಿಸುತ್ತೋ ಅದನ್ನೇ ಮಾಡೋದು. ಆ ರೀತಿ ಎಲ್ಲ ಆದಮೇಲೆ ಬೆಳಗ್ಗೆನೂ ಅಷ್ಟೇ ಎಲ್ಲ ಪೂಜೆ ಮಾಡ್ಕೊಂಡ್ವಿ. ಪೂಜೆ ಮಾಡಿಕೊಂಡು ಎಲ್ಲ ಆದಮೇಲೆ ಎಷ್ಟು ಒಂದು 11 o'clock ಆಯಿತು. ಏಕೆಂದರೆ ಸ್ಯಾಟರ್ಡೆ ಬಂದುಬಿಟ್ಟು 9 o'clock 10:30 ರಾಹುಗಾಲ ಇದೆ. ಸೊ 10:30 ಆದಮೇಲೆ ಪೂಜೆ ಮಾಡಬೇಕು. ಅಷ್ಟರಲ್ಲಿ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. 10:30 ಆಗೋಷ್ಟರಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ರಾಹುಗಾಲ ಆಗಿ ಒಂದು 10 minutes ಸುಮ್ಮನೆ ಇದ್ವಿ. ಹಂಗೆ ಎಲ್ಲ ಇನ್ನು ಮಿಕ್ಕಿದೇನೇನಿದೆಯೋ ಅದೆಲ್ಲ ರೆಡಿ ಮಾಡಿಕೊಂಡೆ. ಅದಾದಮೇಲೆ ಪೂಜೆ ಮಾಡಿದ್ದು. ಈ ಎವ್ರಿ ಇಯರ್ ಹಂಗೆ ನನಗೆ ಬೆಳಗ್ಗೆನೇ ಅಷ್ಟು ಬೇಗ ಇದು ಪೂಜೆ ಮಾಡೋಕ್ಕಾಗಲ್ಲ. ಏನಕ್ಕಂದರೆ ಹಿಂದಿನ ದಿನವೂ ಅಷ್ಟೇ ಹೆವಿ ಅನಿಸ್ತಾ ಇರುತ್ತೆ. ಮತ್ತು ಇವಾಗ ಪಾಪು ಆದಮೇಲೆ ಗೊತ್ತಿರುತ್ತೆ, ಮಧ್ಯದಲ್ಲಿ ಮಿಡ್ ನೈಟಲ್ಲಿ ಕೂಡ ಫೀಡ್ ಮಾಡಿಸ್ತಾ ಇರಬೇಕು. ಅದರಿಂದ ನಿದ್ದೆನೂ ಸರಿಯಾಗಿ ಆಗಲ್ಲ ನನಗೆ. ಅದರಿಂದ ನಾನೇನು ಅಷ್ಟು ಟೆನ್ಷನ್ ತೊಗೊಳ್ಳಲ್ಲ. ಬೆಳಗ್ಗೆ ಎದ್ದು ಮಾಡಲೇಬೇಕು ಆ ಥರ ಏನು ಅಂದ್ಕೊಳ್ಳಲ್ಲ. ನನ್ನ ಕೈಲಿ ಹೇಗಾಗುತ್ತೋ ಹಾಗೆ ಮಾಡ್ತೀನಿ. ಈ ಪ್ರೆಷರ್ ತೊಗೊಂಡು ಮಾಡೋದಕ್ಕಿಂತ ಮನಸ್ಸಿಟ್ಟು ಮಾಡೋದು ಮುಖ್ಯ ಅಂತ ನಾನು ನಂಬಿದ್ದೀನಿ. ಅದಕ್ಕೋಸ್ಕರ ನಾನು ಎಲ್ಲ ಪೂಜೆ ಎಲ್ಲ ಮಾಡಿ ಎಲ್ಲ ಮುಗಿಸೋ ಅಷ್ಟರಲ್ಲಿ ಒಂದು 11:15 ಏನೋ ಆಯಿತು ಅನಿಸುತ್ತೆ. ಅದೆಲ್ಲ ಆದಮೇಲೆ ನಾವು ಟಿಫನ್ ಮಾಡ್ಕೊಂಡಿದ್ವಿ. ಟಿಫನ್ ತಿಂದ್ವಿ. ಅದೇ ಪುಳಿಯೋಗರೆ ದೇವ್ರಿಗೆ ಮಾಡಿದ್ವಲ್ಲ ಅದನ್ನೇ ತಿಂದ್ವಿ. ಅದಾದಮೇಲೆ ನಾನೇನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ, ಏನಕ್ಕಂದರೆ ಅವತ್ತೇನು ಮಾಡಲಿಲ್ಲ, ಸುಮ್ಮನೆ ಮನೆಯಲ್ಲೇ ಇದ್ವಿ.
ತಿರ್ಗಾ ಈವ್ನಿಂಗು ಪ್ರಸಾದ ಬಂದುಬಿಟ್ಟು ಸಜ್ಜಿಗೆ ಮಾಡಿದ್ವಿ. ಏನಕ್ಕಂದರೆ ಸಜ್ಜಿಗೆ ಮಾಡೇ ಇರಲಿಲ್ಲ. ಒನ್ ಟೈಮ್ ಆದರೂ ಯಾವುದಾದ್ರೂ ಒನ್ ಟೈಮಲ್ಲಾದರೂ ಸಜ್ಜಿಗೆ ಮಾಡಲೇಬೇಕು. ಏನಕ್ಕಂದರೆ ಅದು ತುಂಬ ಲಕ್ಷ್ಮಿಗೆ ಇಷ್ಟವಾದ್ದು ಪ್ರಸಾದ ಅಂತೀವಿ. ಅದಕ್ಕೆ ಸಜ್ಜಿಗೆ ಮಾಡಿದೆ. ಅದಕ್ಕೆ ಸಜ್ಜಿಗೆಗೆ ಬಾಳೆಹಣ್ಣೆಲ್ಲ ಹಾಕಿ ಮಾಡಿದ್ವಿ. ಚೆನ್ನಾಗಾಗಿತ್ತು. ಬಟ್ ಏನಂದರೆ ಇವರು ಬಾಳೆಹಣ್ಣು ಹಾಕಕ್ಕೆ ಚೇತನಿಗೆ ಚೆನ್ನಾಗಿ ಗೊತ್ತಿತ್ತು. ಸತ್ಯನಾರಾಯಣ ಸ್ವಾಮಿ ಪೂಜೆ ದಿನ ಐನೋರು ಅವ್ನ ಕೈಲೇ ಮಾಡಿಸಿದ್ರು. ಅದಕ್ಕೆ ಅವನೇ ಮಾಡೋಕ್ಕೆ ಹೋಗಿದ್ದು. ಆದರೆ ಲಾಸ್ಟಿಗೆ ಒಂಚೂರು ಹಾಲು ಜಾಸ್ತಿ ಹಾಕ್ಬಿಟ್ಟ. ಅದೊಂಚೂರು ತೆಳ್ಳಗಾಗಿತ್ತು ಅಷ್ಟೇ. ಅದಾದಮೇಲೆ ಅದೇ ನಾರ್ಮಲ್ ತಿರ್ಗಾ ಸಾಯಂಕಾಲನೂ ಪೂಜೆ ಮಾಡಿದೆ. ಆಮೇಲೆ ಫ್ರೈಡೇ ಬಂದುಬಿಟ್ಟು ನಾನು ಅಭಿಷೇಕ ಮಾಡಿ ಅಷ್ಟಸ್ತೋತ್ರದ್ದು ಅರ್ಚನೆ ಮಾಡಿದ್ದೆ. ಆಮೇಲೆ ತಿರ್ಗಾ ಇವಾಗ ಸ್ಯಾಟರ್ಡೆ ಬಂದುಬಿಟ್ಟು ಇದು ಹೇಗೂ ಸ್ಯಾಟರ್ಡೆ ಅಂದ್ಬಿಟ್ಟು ವಿಷ್ಣು ಸಹಸ್ರನಾಮ ಓದಿದೆ. ಆಮೇಲೆ ಸಂಡೇ ಬೆಳಗ್ಗೆ ಬೇರೆದು ಅರ್ಚನೆ ಮಾಡ್ಕೊಳ್ಳೋಣ ಅಂತ 3 days 3 ಅರ್ಚನೆ ಮಾಡಬೇಕು ಅನ್ನೋದು ಮಾಡ್ತೀನಿ. ಅದೇ ಥರ ಎವ್ರಿ ಇಯರ್. ಅದಕ್ಕೆ ಅದೆಲ್ಲ ಆದಮೇಲೆ ಸ್ಯಾಟರ್ಡೆ ಪೂಜೆ ಮುಗೀತು. ನೀವು ಹೇಗೆ ಹಬ್ಬ ಮಾಡಿದ್ರಿ? ಮತ್ತು ನಂದು ನೆನ್ನೆನೂ ಯಾರೂ ಕಮೆಂಟ್ ಮಾಡಿಲ್ಲ ಲಾಸ್ಟ್ ವೀಡಿಯೋಗೆ ಹೇಗಿತ್ತು ದೇವರು ಮತ್ತು ಹೇಗಿತ್ತು ಡೆಕೋರೇಷನ್ ಅಂತ ಹೇಳಿ. ನಿಮ್ಮ ಒಪಿನಿಯನ್ ತಿಳ್ಕೊಳ್ತೀನಿ. ನನಗೂ ಅನಿಸುತ್ತಲ್ವ ಎಲ್ಲರೂ ಯಾರಾದರೂ ಒಪಿನಿಯನ್ ಕೊಟ್ಟರೆ ನನಗೂ ಖುಷಿಯಾಗುತ್ತೆ ಅಂತ. ಸೊ ಹೇಗೆ ಕಾಣಿಸ್ತಿದೆ ದೇವರು? ನಾನೇನಾದರೂ ತಪ್ಪು ಮಾಡಿದ್ದೀನಾ ಅಥವಾ ಎಲ್ಲ ಕರೆಕ್ಟಾಗಿ ಮಾಡಿದ್ದೀನಾ? ನಿಮ್ಗೆ ಹೇಗೆ ಅನ್ನಿಸ್ತು ನನ್ನ ಪೂಜೆ? ನಾನು ಹೇಳಿದ ವಿಚಾರಗಳು ನಿಮ್ಗೆ ಹೇಗೆ ಅನ್ನಿಸ್ತು? ಎಲ್ಲಾದ್ರ ಬಗ್ಗೆ ಕಮೆಂಟ್ ಮಾಡಿ. ನನಗೂ ತಿಳ್ಕೊಳ್ಬೇಕಂತ ಆಸೆ ಅನಿಸುತ್ತಲ್ವ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ. ಏನಕ್ಕಂದರೆ ನಾನು ಹೊಸೊಬ್ಳು ಯೂಟ್ಯೂಬ್ಗೆ ನಾವು ಹೊಸೊಬ್ಳಿರೋದ್ರಿಂದ ಬೇರೆಯವ್ರ ಒಪಿನಿಯನ್ ಕೂಡ ಮ್ಯಾಟ್ರ್ ಆಗುತ್ತೆ. ಸುಮ್ಮನೆ ನನಗೆ ಗೊತ್ತಿರೋದನ್ನ ನಾನು ಇಲ್ಲಿ ಸುಮ್ಮನೆ ಹೇಳ್ತಾ ಹೋಗಬಾರ್ದು. ಈವನ್ನು ಆ ಕಡೆಯಿಂದನೂ ನನಗೆ ಒಪಿನಿಯನ್ ಬಂದರೆ ಓಕೆ, ನಾನು ಇದನ್ನು ತಪ್ಪು ಮಾಡ್ತಿದ್ದೀನಿ, ಇದನ್ನು ಸರಿ ಮಾಡ್ಕೋಬೋದು, ನಾನು ಎಲ್ಲಿ ಹೇಗೆ ಮಾಡ್ತಿದ್ದೀನಿ ಅನ್ನೋದು ತಿಳ್ಕೊಳ್ಳೋಕ್ಕೆ ಎಲ್ಪ್ ಆಗುತ್ತೆ ಅನ್ನೋದಕ್ಕೆ ನಿಮ್ಮ ಒಪಿನಿಯನ್ ಕೇಳ್ತೀನಿ. ಸೊ ನಿಮ್ಗೇನಾದರೂ ನನ್ನ ಹತ್ರ ಹಂಚ್ಕೊಳ್ಬೇಕು, ಐ ಮೀನ್ ಈ ಥರ ಮೇಡಮ್ ನೀವು ಇದನ್ನು ತಪ್ಪು ಮಾಡಿದ್ದೀರಾ, ಇಲ್ಲಿ ಸರಿ ಮಾಡಿದ್ದೀರಾ, ಆ ಥರ ಏನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಮತ್ತು ನೀವೆಲ್ಲ ಹೇಗೆ ಹಬ್ಬ ಮಾಡಿದ್ರಿ, ನಿಮ್ಮದೆಲ್ಲ ಹೇಗೆ ಹಬ್ಬ ಆಯಿತು ಅದನ್ನು ಇಷ್ಟ ಇದ್ದವರು ಕಮೆಂಟಲ್ಲಿ ತಿಳಿಸಿ. ಮತ್ತು ಚೆನ್ನಾಗಿದೆಯಾ? ಎಲ್ಲ ಚೆನ್ನಾಗಾಯಿತು, ಒಟ್ಟು ಚೆನ್ನಾಗಾಯಿತು. ಹಬ್ಬ ಎಲ್ಲ ಚೆನ್ನಾಗಾಯಿತು, ಏನು ಪ್ರಾಬ್ಲಮ್ ಆಗಲಿಲ್ಲ, ಏನಿಲ್ಲ. ನಾನು ಪ್ರತಿ ವರ್ಷವೂ ಅದನ್ನೇ ಫಸ್ಟ್ ಕೂರಿಸ್ಬೇಕಾದ್ರೆ ಹೇಳ್ಬಿಡ್ತೀನಿ, ಅಮ್ಮ ಏನೂ ತೊಂದರೆ ತಾಪತ್ರೆ ಇಲ್ದಂಗೆ ನಿನ್ನ ಹಬ್ಬ ಮಾಡೋ ರೀತಿ ಮಾಡು ಅಂತ. ಏನಕ್ಕಂದರೆ ಕೆಲವ್ರ ಮನೇಲಿ ನಾನು ಕೇಳಿದ್ದೀನಿ, ಅದು ನಮ್ಮ ಮನೆ ಹತ್ರ ಒಬ್ಬರಿದ್ರು, ಅವರು 2 ಸತಿ ಕೂರ್ಸೋಕ್ಕೆ ಟ್ರೈ ಮಾಡಿದ್ರಂತೆ. 2 ಸತಿನೂ ಒಂದಲ್ಲ ಒಂದು ಕಾರಣಕ್ಕೆ ಉಲ್ಟೋಯ್ತಂತೆ. ಅದಕ್ಕೇ ಭಯ ಆಗ್ತಾ ಇರುತ್ತೆ ನನಗೆ, ಅಯ್ಯೋ ಎಲ್ಲಿ ಏನಾದರೂ ಆಗ್ಬಿಡುತ್ತೆ ಅಂತ. ನೋಡಿ ಇದು ಸಂಜೆ ಬೆಳಗ್ಗೆ ಬಂದುಬಿಟ್ಟು ನಾವು ರುದ್ರಾಕ್ಷಿ ಹೂವು ಹಾಕಿದ್ವಲ್ಲ, ಇದು ಈವ್ನಿಂಗಲ್ಲಿ ಇದು ಗುಲಾಬಿದು ಹಾರ ತೊಗೊಂಡು ಬಂದರು, ರೋಸ್ದು. ಆ್ಯಕ್ಚುಲಿ ನಾವೆಲ್ಲ ಹೂವನೂ ತಂದಿರಲಿಲ್ಲ ಮಾರ್ಕೆಟಿಂದ. ನನಗೆ ಎಷ್ಟು ಬೇಕೋ 2 ದಿನಕ್ಕೆ ಅಷ್ಟೇ ತಂದಿದ್ದೆ. ನಾನೇ ಕರ್ಕೊಂಬಂದಿದ್ದೆ ಇವ್ರಿಗೆ, ಬೇಡ ಬಾ ಹಬ್ಬ ಆಗಿದ ತಕ್ಷಣ ಇವ್ರು ಸಡನ್ನಾಗಿ ಕಮ್ಮಿ ಮಾಡ್ತಾರೆ, ಸ್ಯಾಟರ್ಡೆ ಹೋಗಿ ತೊಗೊಂಬರುವಂತೆ ಅಂತ. ಆಮೇಲೆ ಇವರು ಸ್ಯಾಟರ್ಡೆ ಮಧ್ಯಾಹ್ನ ಹಂಗೆ ಹೋಗಿ ತೊಗೊಂಡು ಬಂದಿರೋದು. ಅದೇ ಹಬ್ಬದ ದಿನ ಆಗಿದ್ದರೆ ಇದೇ ಹಾರ ಒಂದು 400-500 ಹೇಳ್ತಿದ್ರೇನಪ್ಪ ಗೊತ್ತಿಲ್ಲ. ಇವರು ಹೋಗಿ ತೊಗೊಂಡು ಬಂದಾಗ ಜಸ್ಟ್ 250 ಅಂತ ಹೇಳಿದ್ರಂತೆ. ಮಾರ್ಕೆಟ್ಗೆ ಇಲ್ಲಿ ಗೊತ್ತಿರುತ್ತೆ, ತುಮಕೂರಲ್ಲಿ ದೊಡ್ಡ ಮಾರ್ಕೆಟ್ಗೆ ಹೋಗಿ ತೊಗೊಂಬಂದಿದ್ದು. ಹಬ್ಬ ಆದಮೇಲೆ ಎಲ್ಲ ರೇಟು ಕಡಿಮೆ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.